ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತೊಂದು ಲಾಂಗ್ ವಿಡಿಯೋ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೆ. ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಸ್ಬೆಂಡ್ ಮನೇಲಿದ್ದಾಗ ಅವರು ಹೆಲ್ಪ್ ತೊಗೊಂಡ್ಬಿಟ್ಟು ನಾನು ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಸ್ಪೆಷಲಿ ಗಿಡಗಳಿಗೆ ನೀರು ಹಾಕೋದು ಅವ್ರು ತುಂಬ ಚೆನ್ನಾಗಿ ಸ್ಪ್ರೇ ಎಲ್ಲ ಮಾಡ್ತಾರೆ. ಎಷ್ಟೊಂದು ಗಿಡಗಳಿದ್ದಾಗ ಅದೇ ಕೆಲಸ ಮಾಡ್ತಾ ಕೂತ್ಬಿಟ್ರೆ ಮಿಕ್ಕಿರೋ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಹಾಗಾಗಿ ಅವ್ರ ಹೆಲ್ಪ್ ತೊಗೊಂಡು ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಇನ್ನು ಬೆಡ್ ಕವರ್ ಚೇಂಜ್ ಮಾಡ್ಕೋಬೇಕು. ಏನೂ ಮಾಡಿಲ್ಲ, ಜಸ್ಟ್ ಎದ್ದಿದ್ದೀನಿ, ಮಕ್ಕಳಿಗೆ ಟಿಫನ್ನ ಮಾಡಿಕೊಟ್ಬಿಟ್ಟು ಮಕ್ಕಳ ಸ್ಕೂಲಿಗೆ ಕಳಿಸಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈ ಥರದ್ದು ನಾನು ಕೊಪ್ಪಳ ಜಾತ್ರೆಗೆ ಹೋದಾಗ ನೋಡಿದ್ದೆ. ನಂಗೆ ಅಲ್ಲಿ ತುಂಬಾ ಇಷ್ಟ ಆಯಿತು. ಬೆಳ್ಳುಳ್ಳಿ ಹಾಕೋದಕ್ಕೆ, ಸಾಂಬಾರಿಗೆ ಈರುಳ್ಳಿ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಅವರು ಪ್ರೈಸ್ ತುಂಬಾ ಹೇಳಿದರು. ಅದು ಬಾಳೆ ದಿಂಡಿನ ಜುಬ್ರ ಅಂತ ಬರುತ್ತೆ, ಅದರಿಂದ ಮಾಡಿರೋದು ಅಂತ ಹೇಳಿ. ಬಟ್ ಅದನ್ನು ನಾನು ನೋಡ್ತಾ ಇರಬೇಕಾದ್ರೆ ಮಿಂತ್ರದಲ್ಲಿ ಕೂಡ ಇತ್ತು. ಬಟ್ ಇದೊಂಥರ ಫ್ಲೆಕ್ಸಿಬಲ್ ಇದೆ, ಅಲ್ಲಿರೋದು ಗಟ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ 1 kg ಬೆಳ್ಳುಳ್ಳಿ ಆರಾಮಾಗಿ ಹಿಡಿಯುತ್ತೆ. ನಾನು ಮುಂಚೆ ಬಳಸ್ತಿರೋದು ಒಂದು ಅರ್ಧ kg ಅಷ್ಟು ಹಿಡಿಯುತ್ತೆ. ಆಮೇಲೆ ತೊಗೋಬೇಕಾದ್ರೆ ಬರೀ ಕೆಳಗಡೆ ಬೀಳ್ತಾ ಇರುತ್ತೆ. ಅದು ದೇವ್ರಿಗೆ ಹೋಗೋಕ್ಕೆ ಅಂತ ತರಿಸಿರೋದು. ಸೊ ಅದಕ್ಕೆ ಬಳಸೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಲ್ಲಿನೇ ಕೊಪ್ಪಳದಲ್ಲಿ ನಾವು ಇದನ್ನು ನೋಡಿದ್ವಿ. ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇದು ನಿಮ್ಮ ಕಡೆನೇ ಸಿಗುತ್ತೆ, ಇಲ್ಲಿಂದ ಯಾಕೆ ತೊಗೊಂಡು ಹೋಗ್ತೀರಾ ಅಂತ ಹೇಳಿದರು. ಸೊ ಇಲ್ಲಿಗೆ ಬಂದಮೇಲೆ ಒಂದು ವಾರ 10 ದಿನ ಆಯ್ತು ಇದನ್ನು ತರಿಸ್ಕೊಳ್ಳೋಕ್ಕೆ. ಅಲ್ಲೇ ಟೇಸ್ಟ್ ನೋಡಿದ್ವಿ ನಾವು, ಚೆನ್ನಾಗಿತ್ತು. ಹೋಮ್ ಮೇಡು, ಯಾವುದೇ ರೀತಿ ಕಲರ್ ಎಲ್ಲ ಏನೂ ಹಾಕಿಲ್ಲ, ಎಲ್ಲ ಥರದ್ದು ಚಟ್ನಿಗಳೆಲ್ಲ ಸಿಗುತ್ತೆ. ಸೊ ಅನ್ನ ಹಾಗೆ ಸ್ವಲ್ಪ ತುಪ್ಪ, ಟೊಮೊಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್, ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಹಸಿ ಖಾರ ಚಟ್ನಿ ನಾನು ಮನೇಲಿನೇ ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ. ಬಟ್ ನನಗೇನು ಆ ಟೈಮಲ್ಲಿ ಅದು ನೆನಪಾಗಲೇ ಇಲ್ಲ. ಸೊ ತರಿಸಿದ್ದೀನಿ, ಅದನ್ನು ಕೂಡ ಟೇಸ್ಟ್ ಮಾಡಬೇಕು. ಇದನ್ನು ತಗೊಳ್ರಿ. ಎಷ್ಟೊತ್ತಿನವರೆಗೂ ಆ ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋದಕ್ಕೆ ಟೈಮ್ ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಒಂದೊಂದು ಎಲೆನ ಹಿಡ್ಕೊಂಡೆಲ್ಲ ಸ್ಪ್ರೇ ಮಾಡಿ ಅದ್ರ ಮೇಲಿರೋ ಡಸ್ಟ್ ಹೋಗೋವರೆಗೂ ಮಾಡ್ತಾ ಇರ್ತಾರೆ. ಸೊ ಆ ಕೆಲಸನ ಅವ್ರು ಮಾತ್ರ ಪರ್ಫೆಕ್ಟಾಗಿ ಮಾಡೋದಕ್ಕೆ ಸಾಧ್ಯ. ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಹಂಗಾಗಿ ಅವ್ರ ಮನೇಲಿದ್ದಾಗೆ ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಬೆಡ್ ಕವರು ಚೇಂಜ್ ಮಾಡೋದಾಯಿತು, ಈ ರೂಮ್ ಡಸ್ಟ್ ಕ್ಲೀನ್ ಮಾಡೋದಾಯಿತು, ಪ್ರತಿ ಸರಿ ಮಾಡ್ತಾನೆ ಇರ್ತೀನಿ. ಅದು ಎಲ್ಲಿಂದ ಅಷ್ಟೊಂದು ಡಸ್ಟ್ ಬರುತ್ತೋ ಗೊತ್ತಿಲ್ಲ. ಇನ್ನು ಮಕ್ಕಳು ಬರೋದ್ರೊಳಗಡೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮಕ್ಕಳು ಬಂದಿಂದ ಅವ್ರಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಹೇಳಿ ಬೆಡ್ರೂಮ್ ಕೂಡ ಕ್ಲೀನ್ ಮಾಡಿಕೊಂಡೆ. ಇವತ್ತು ಸ್ಕೂಲಾಗ ಹೇಳ್ಕೊಟ್ಟಿದ್ದಿಲ್ಲ, ಬರ್ಸಿದ್ರು, ಮತ್ತು ಫೋಟೋ ತಕೊಂಡು ಮತ್ತು ಬಸ್ನಾಗ ಲಾಸ್ಟ್ ಸೀಟ ಕುಂತು ಒಬ್ಬ ಅಣ್ಣ ಈ ಜೆಟ್ ಏರೋಪ್ಲೇನ್ ಮಾಡಿ ನೋಡ್ರಿ ಇವಾಗ ಹೆಂಗೆ ಆಡ್ತೈತೆ. ಅಯ್ಯಪ್ಪ ಇಂಜಿನಿಯರಿಂಗ್ ಓದಿಸಿಯು ಹೊರಗೆ ಬಿಸ. Just can't accept it. This can't be the end yet. You promised to never leave, and now you're gone. Can't believe I can feel the world slipping away as you slowly fade.
promise forever, a love without end. But now I'm left broken, struggling to mend. I thought we were so tight, destined for a lifetime. Love with no end. Love with no end. Staying in my imagination, memorizing the past time. The secrets, the love, the care, now they're echoes in the air. I still see your face in every place, feel your warmth, your gentle grace. But now there's just an empty space, and I'm lost in this endless chase, keeping you in. ಸ್ಪೆಷಲ್ ಬೇಳೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಸಪ್ರೇಟಾಗಿ ಒಗ್ಗರಣೆ ಕೊಟ್ಬಿಟ್ರೆ ಜೀರಾ ರೈಸ್ಗೆ ಗೀ ರೈಸ್ಗೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಏನೇ ಮಾಡಿದ್ರೂ ತಲೆಯಲ್ಲಿರೋದು ಹಸ್ಬೆಂಡು ಹಾಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂತ ಹೇಳಿ ಯಾವ ಅಡುಗೆ ಮಾಡಿದರೂ ಕೂಡ ನಮ್ಮ ಹೆಣ್ಮಕ್ಳ ತಲೆಯಲ್ಲಿ ಅದೇ ಇರುತ್ತೆ. ಸೊ ಖಂಡಿತ ಇದಂತೂ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಾಡೋದು ತುಂಬ ರೇರ್ ಆಗಿರೋದ್ರಿಂದ ಖಂಡಿತ ಮಕ್ಕಳು ಇದನ್ನು ಇಷ್ಟಪಟ್ಟೇ ತಿಂತಾರೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಜೀರಾ ರೈಸ್ನ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಸಂಡಿಗೆ ಕೂಡ ಕರ್ಕೊಳ್ತಿದ್ದೀನಿ. ವೈಭವ್ ಭಾಳನೇ ಇಷ್ಟ. ಈ ಡೋಣಿ ಎಲ್ಲ ನಾವು ಚಿಕ್ಕವರಿರೋ ತನಕ ಒಂದು 8 ಎಣ್ಣೆ ಕೊಟ್ಟರೆ ಒಂದು ಬರೋದು. ಅದನ್ನೆಲ್ಲ ತೊಗೊಂಡು ತಿಂತಾಯಿದ್ವಿ. ಈಗಿನ ಮಕ್ಕಳಿಗೆ ಅದು ಯಾವುದೂ ಇಲ್ಲ. ಏನು ತಿಂದರೆ ಏನಾಗುತ್ತೋ ಅನ್ನೋ ಭಯ. ಹಾಗಾಗಿ ಹೋಮ್ ಮೇಡ್ ಇದೆಲ್ಲ ರಾಗಿದು ಹಾಗೆ ಜಿಂಜರ್ದು ಗಾರ್ಲಿಕ್ದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಮೊನ್ನೆ ಕೊಪ್ಪಳದ ಜಾತ್ರೆಗೆ ಹೋದಾಗ ಕೆಲವೊಂದೆಲ್ಲ ತೊಗೊಂಡು ಬಂದಿದ್ದೆ. ಒಳ್ಳೆ ಕಾಂಬಿನೇಷನ್ ಜೀರಾ ರೈಸು ಹಾಗೆ ದಾಲು ಸಂಡಿಗೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ನಮ್ಮ ಸ್ಕೂಲ್ ಡೇಸ್ ಆಯಿತು, ಅವ್ರ ಸ್ಕೂಲಲ್ಲಿ ಏನು ನಡೀತಿದೆ ಪ್ರತಿಯೊಂದನ್ನು ಹೇಳ್ತಾ ಊಟ ಮಾಡಿದಾಗ ಅವ್ರ ಸ್ಕೂಲಲ್ಲಿ ಏನು ನಡೀತಿದೆ, ಅವ್ರು ಊಟ ಮಾಡ್ತಿದ್ದಾರಾ ಇಲ್ವಾ, ಓದ್ತಿದ್ದಾರಾ ಇಲ್ಲ, ಯಾವುದ್ರ ಕಡೆ ಎಷ್ಟು ಗಮನ ಕೊಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಮನೆಯಲ್ಲಿ ಇದ್ದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾನೆ ಊಟ ಮಾಡ್ತಾ ಇರ್ತೀವಿ. ಅವ್ರ ಪಪ್ಪ ಅಂತೂ ಜಾಸ್ತಿ ಅವ್ರ ಸ್ಕೂಲ್ ಡೇಸ್ದೆಲ್ಲ ಹೇಳ್ತಾನೆ ಇರ್ತಾರೆ. ವೈಶುಗೆ ಯಾವಾಗಲೂ ಊಟ ಮಾಡಿಸ್ಲೇಬೇಕು ಅವಳಿಗೆ. ನಮ್ಗೆ ಯಾರು ಊಟ ಮಾಡಿಸ್ತಾ ಇರಲಿಲ್ಲ, ನಾವೇ ತಿಂದು ಹೋಗ್ತಾ ಇದ್ವಿ. ನಾವು ಬೆಳಗ್ಗೆ ಸ್ಕೂಲ್ ಹೋಗಿದ್ದೀವಿ ಅಂದರೆ 12 ಗಂಟೆಗೆ ಬೆಲ್ ಹೊಡಿತಾಯಿದ್ರು. ಆ ಟೈಮಲ್ಲಿ ಬಂದು ಊಟ ಮಾಡ್ತಾಯಿದ್ವಿ. ಮಧ್ಯಾಹ್ನ ಉಣ್ತಾಯಿದ್ವಿ, ಸ್ಕೂಲಿಂದ ಬಂದ ಮೇಲೆ ಉಣ್ತಾಯಿದ್ವಿ. ಅಷ್ಟೊಂದು ಹಸು ಆಗ್ತಾಯಿತ್ತಾ ಪಪ್ಪ ನಿಮಗೆ ಅಂತ ಕೇಳೋರು. ನಿಜ, ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ನಮಗೆ ಮಧ್ಯಾಹ್ನ ಸಾಯಂಕಾಲ ಬಂದ ತಕ್ಷಣ ಊಟ ಮಾಡ್ತಾಯಿದ್ವಿ. ಈಗಿನ ಮಕ್ಕಳಿಗೆ ಅದು ಯಾವುದೂ ಬೇಕಾಗೂ ಇಲ್ಲ. ಬೇರೆ ಏನಾದರೂ ಕೊಟ್ಟರೆ ತಿಂತಾರೆ ವಿನಃ ಊಟ ಅನ್ನೋ ಮಾತೇ ಇಲ್ಲ. ನಾವು ಕಂಪಲ್ಸರಿ ಬಂದಿಂದ ಎಷ್ಟು ಹೋಗುತ್ತೆ ಅಷ್ಟು ಊಟ ಮಾಡೇ ಕೆಲಸ ಮಾಡ್ತಾಯಿದ್ವಿ. ಇನ್ನು ಕೆಲಸದ ಬಗ್ಗೆ ಅಂತೂ ಹೇಳಂಗಿಲ್ಲ. ಒಂದು ಗ್ಲಾಸ್ ನೀರು ಕೂಡ ಕೊಡಲ್ಲ ಇವರು. ಅದು ಇದು ನಮಗೆ ಗೊತ್ತಿರೋದನ್ನೆಲ್ಲ ಅವ್ರಿಗೆ ಹೇಳೋದು, ಅವ್ರದ್ದು ಏನು ನಡೀತಾ ಇದೆ ಸ್ಕೂಲಲ್ಲಿ ಅದನ್ನು ತಿಳ್ಕೊಳ್ಳೋದು. ಊಟ ಮಾಡಿ ಮಲಸಿದ್ದೆ. ವೈಶ್ವ ಯಾಕೋ ಬೇಗನೆ ಎದ್ಬಿಟ್ಲು. ಅವಳದು 4:30ಗೆ ಟ್ಯೂಷನ್ ಇದೆ. ಗೊತ್ತಿಲ್ಲ ಅವಳಿಗೆ ನಿದ್ದೆ ಬಂದಿಲ್ಲ ಏನೋ. ಯಾಕಂದರೆ ಮೊದಲು ಮಕ್ಕೊಳ್ಳೋದೇ ಇವಳು. ಏನು ವೈಭವ್ ಆದರೂ ಸ್ವಲ್ಪ ಸತಾಯಿಸ್ತಾನೆ, ಜಲ್ದಿ ಮಲ್ಕೊಳ್ಳಲ್ಲ ಅವನು. ಇವಳು ಒಂದು ನಿಮಿಷ ಅಷ್ಟೇ ಹಿಂಗೆ ತಲೆ ಇಟ್ಟಿದ್ದಾಳೆ ಅಂದರೆ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟು ಒಳ್ಳೆ ನಿದ್ದೆ ಇವಳದು. ಮಧ್ಯಾಹ್ನ 2 ಗಂಟೆಗೆ ಮಕ್ಕೊಂಡು 5 ಗಂಟೆಗೆ ಎದ್ದರೂ ಕೂಡ ರಾತ್ರಿ ಮತ್ತೆ 9 ಗಂಟೆಗೆಲ್ಲ ನಿದ್ದೆ ಮಾಡ್ತಾಳೆ. ಅಷ್ಟೊಂದು ಹೆಲ್ದಿ ನಿದ್ದೆ ಅವಳದು. ಸೊ ಯಾಕೋ ಜಲ್ದಿ ಎದ್ದಿದ್ಲು. ಇನ್ನು ಬಟ್ಟೆ ಮೇರೆ ಇತ್ತು, ಅದನ್ನು ತಾನೇ ಓನಾಗಿ ಮಾಡಿಸ್ತಾ ಇಲ್ಲ. ನಿಜವಲ್ಲ, ಹಂಗೆ ನೋಡಿ ಭಾಳನೇ ಖುಷಿ ಆಯಿತು. ನಮಗೆ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿದ್ದೆ ನಾನು, ವೈಶು ಏನು ಕೆಲಸನೇ ಮಾಡಲ್ಲಮ್ಮ, ಒಂದು ಗ್ಲಾಸ್
ನೀರು ಕೊಡಲ್ಲ. ನಾವಾಗಿದ್ದರೆ ಈ ವಯಸ್ಸಲ್ಲಿ ಕಸ ಬೆಳೆದು ಬಂಡೆ ಒರೆಸಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ವಿ ಅಂತ. ಅಮ್ಮ ಹೆಣ್ಮಗಳಲ್ಲಮ್ಮ, ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾಯಿದ್ರು. ಆವಾಗಿನ ಕಾಲನೇ ಬೇರೆ ಇತ್ತು, ಇವಾಗಿನ ಕಾಲನೇ ಬೇರೆ ಇದೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಇನ್ನು ವೈಭವ್ ಇಷ್ಟು ಬೇಗ ಹೇಳಲ್ಲ, ಅವನು ಮಲ್ಕೊಂಡಿದ್ದಾನೆ. ಹಾಗೆ ಕಂಪ್ಲೀಟಾಗಿ ನನ್ನ ಮನೆಯೆಲ್ಲ ಕ್ಲೀನ್ ಆಗಿದೆ. ತೊಳೆದಿಟ್ಟಿದೆ ಪುಟ್ಟಿ, ಅದು ಕೂಡ ಒಣಗಿದೆ. ಇದು ಕಿಂಡರ್ ಜಾಯಲ್ಲಿ ಬಂದಿತ್ತು, ಅದನ್ನು ಈ ಥರ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಬುದ್ಧನ ಮೂರ್ತಿ ಹಾಲಲ್ಲಿ ಇಟ್ಟಿದೆ, ಬರೀ ಡಸ್ಟು ಅದರೊಳಗಡೆ ಎಲ್ಲ ಸೊಳ್ಳೆ ಕೂರ್ತಾಯಿತ್ತು. ಹಾಗಾಗಿ ನಾನು ಈ ಥರ ಹೊರಗಡೆ ಇಟ್ಟಿದ್ದೀನಿ. ಆವಾಗವಾಗ ಒರೆಸ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬರೀ ಮನೇಲಿ ಡಸ್ಟು, ಆಮೇಲೆ ಅದ್ರ ಕೆಳಗಡೆ ಎಲ್ಲ ಸೊಳ್ಳೆ ಜಾಸ್ತಿನೇ ಕೂರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಜಾಗ ಚೇಂಜ್ ಮಾಡಿದ್ದೀನಿ. ಇದು ಕೂಡ ರೀಸೆಂಟಾಗಿ ತೊಗೊಂಡು ಬಂದಿರೋವಂಥ ಗಿಡ. ಬುದ್ಧ ಇರೋ ಜಾಗಕ್ಕೆ ನಾನು ಝೀಝಿ ಪ್ಲ್ಯಾಂಟ್ನ ತಂದಿಟ್ಟಿದ್ದೀನಿ. ಇದನ್ನು ತಂದು ಇಟ್ಟ ತಕ್ಷಣ ಫಸ್ಟ್ ನನ್ನ ಹಸ್ಬೆಂಡ್ ಹೇಳಿರೋ ಮಾತು, ನಿನ್ನ ಕೈ ಯಾವುದು ಸುಮ್ಮನೆ ಇರಲ್ಲ, ಅಲ್ಲಿ ತಂದು ಇಲ್ಲಿಡ್ತಿ, ಇಲ್ಲಿ ತಂದು ಅಲ್ಲಿಡ್ತಿ ಅಂತ ಹೇಳಿ. ಒಂದೇ ಕಡೆ ಇಟ್ಟರೆ ಅದು ಬೋರ್ ಅಂತ ಅನಿಸ್ತಾ ಇರುತ್ತೆ ನನಗೆ. ಹಂಗಾಗಿ ನಾನು ಪದೇ ಪದೇ ಎಲ್ಲನೂ ಚೇಂಜ್ ಮಾಡ್ತಾನೆ ಇರ್ತೀನಿ. ನನಗಿಷ್ಟ ಈ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಥವಾ ಆ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಯಾವಾಗಲೂ ಅದೇ ಮೈಂಡ್ ಇರೋದ್ರಿಂದ ನಾನು ಪದೇ ಪದೇ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಬುದ್ಧನಿಗೆ ಹೂವು ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅಲ್ಲಿ ಕೂರ್ತಾನೆ ಇಲ್ಲ. ಬೇಗ ಎದ್ಬಿಟ್ಟಿದ್ಲು. ಬೇಡಮ್ಮ ಇನ್ನೇನು ಆಟೋ ಬರುತ್ತೆ ಅಂತ ಹೇಳಿದ್ರು ಕೆಳಗಡೆ ಆಟ ಆಡೋಕ್ಕೆ ಹೋದ್ಲು. ಅಲ್ಲಿ ಆಟೋ ಬಂದು ಆರ್ನ ಹೊಡೆದ್ಮೇಲೆ ಮೇಲೆ ಬರ್ತಿದ್ದಾಳೆ. ಬಂದು ಬಾಟಲ್ ನೀರಿರಲ್ಲ, ತಲೆ ಪಚ್ಕೊಂಡಿರಲ್ಲ. ಸೊ ನಾನು ಹಾಗೆ ಕಳಿಸ್ಕೊಟ್ಟೆ ಇವತ್ತು. ಅಲ್ಲಿ ಅವ್ರನ್ನ ವೆಯ್ಟ್ ಮಾಡಿಸೋದು ಸರಿ ಇರಲ್ಲ ಅಂತ ಹೇಳಿ. ಇನ್ನು ಅಮೆಝಾನಲ್ಲಿ ತರಿಸಿರೋ ರ್ಯಾಕ್ ಇದು. ಸೆಟ್ ಆಫ್ 6 ತರಿಸಿದ್ದೀನಿ. ಮಕ್ಕಳ ಬಟ್ಟೆ ಇಡೋದಕ್ಕೆ ಅಥವಾ ಯಾರ ಬಟ್ಟೆನಾದರೂ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಓಕೆ ಅಷ್ಟೇ. ಈ ಥರ ಇಡೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಈ ಥರ ಬಟ್ಟೆಗಳೆಲ್ಲ ನಿಮ್ಮ ಬಟ್ಟೆಗಳು ಇದರಲ್ಲಿದೆ ಅಂತ ಹೇಳಿಬಿಟ್ರೆ ಅದನ್ನು ಮಾತ್ರ ತಗೊಳ್ತಾರೆ ಅಂತ ಹೇಳಿ. ನಿಜ ನನಗಂತೂ ಇವ್ರ ಬಟ್ಟೆ ಮಡಿಸಿನೇ ಸಾಕಾಗಿ ಹೋಗಿತ್ತು. ಅದು ಎಷ್ಟು ಸಾರಿ ಅದನ್ನೆಲ್ಲ ಕಿತ್ತು ಬಿಸಾಕ್ತಾಯಿದ್ರು ಅಂದರೆ ಬರೀ ಒಂದು ಶರ್ಟ್ ಒಂದು ಪ್ಯಾಂಟಿಗೆ ಇಡೀ ಕಬೋರ್ಡನ್ನೆಲ್ಲ ಹಾಳು ಮಾಡಿಬಿಡ್ತಾಯಿದ್ದ. ಸ್ಪೆಷಲಿ ವೈಭವ್ಗಂತೂ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅವನೇ ಜಾಸ್ತಿ ಇದನ್ನೆಲ್ಲ ಮಾಡ್ತಾ ಇದ್ದಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟ್ ಅಂತ ಅನಿಸುತ್ತೆ ಆ ಜಾಗ. ಆರಾಮಾಗಿ ಅವರು ರ್ಯಾಕ್ ಥರ ಎಳೆದ್ಬಿಟ್ಟು ತೊಗೋಬೋದು ಅಂತ ಹೇಳಿ. ವೈಶುದು ಒಂದು 3, ಹಾಗೆ ವೈಭವ್ದು 3 ಆಗಿದೆ. ಈ ಜಾಗದಲ್ಲಿ ಅದು ಪರ್ಫೆಕ್ಟಾಗಿಯೇ ಕೂತಿದೆ. ನಮಗೆ ಬೇಕಿದ್ದರೆ ಇನ್ನೂ ಮೇಲೆ ತೊಗೊಂಡೆ ಇಟ್ಕೋಬೋದು, ಇನ್ನೂ 1, 2 ಆ ಥರ. ಮೇಲೆ ಸೊಪ್ಪೆಲ್ಲ ಆಗಿತ್ತು, ಅದನ್ನೆಲ್ಲ ಕಿತ್ಕೊಂಡು ಬಂದಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಂತ್ಯ ಸೊಪ್ಪು. ಕೊತ್ತಂಬರಿ ಇನ್ನೊಂದು ವಾರ ಹೋಗುತ್ತೆ, ಅದು ಸ್ವಲ್ಪ ಲೇಟಾಗಿಯೇ ಬರುತ್ತೆ. ಭಾಳ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು. ಸೊ ಎಷ್ಟೋ ಸರಿ ನಾವು ಈ ಥರ ಮನೆಯಲ್ಲಿನೇ ಬೆಳ್ಕೊಂಡಾಗ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂತಂದರೆ ನಿಜವಾಗ್ಲೂ ನನಗಂತೂ ಆ ಸೊಪ್ಪನ್ನು ನೋಡಿದಾಗ ಹೊಟ್ಟೆ ಎಲ್ಲ ತುಂಬೋಗೋದು, ಅಷ್ಟೊಂದು ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು. ಫ್ಲಾಗ್ ಮತ್ತೆ ಇದು ಕೇಕ್, ಇದು ಚಾಕ್ಲೇಟ್ ಕೇಕ್ ಅಂತ ಕಳ್ಕೊಬೇಡ್ರಿ. ಇದು ಕ್ರೀಮು, ಇಂಡಿಯಾ ಫ್ಲಾಗ್ ಕ್ರೀಮು, ಅಂದ್ರೆ ಇದು ಫ್ರೂಟ್ಸ್ ಇಂದ ಮಾಡಿರ್ತಾರೆ. ಮತ್ತೆ ಇದು ಕ್ರೀಮ್, ಮ್ಯಾಗ ಅದು ಇಂಡಿಯಾ ಫ್ಲಾಗ್ ಇಂದ ಇದು ಕೊಡ್ತಾರಲ್ಲ ಅದು. ಮತ್ತೆ 26 ಜಾನ್ವರಿ. ಮತ್ತೆ ಇದು ಇಂಡಿಯಾ ಈಸ್ ಮೈ ಕಂಟ್ರಿ ಅಂತ ಬರ್ತಿದ್ದೀನಿ. ಸ್ವಲ್ಪ ಮೇಲೆ. ವಾವ್, ವೆರಿ ಗುಡ್ ವೈಭವ್. ವೈಶು ವೈಭವ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರು ಎಲ್ಲದರಲ್ಲೂ ಜಾಣರೆ. ಡ್ರಾಯಿಂಗ್ ಅಂತೂ ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ. ವೈಶುಗಾದರೂ ಸ್ವಲ್ಪ ಅದ್ರ ಬಗ್ಗೆ ಕಡಿಮೆ, ಅಂದರೆ ಆಕೆ ಮೂಡಿದ್ರೆ ಮಾತ್ರ ಮಾಡ್ತಾಳೆ. ವೈಭವ್ ಹಾಗಲ್ಲ. ಅವನಿಗೇನಾದರೂ ಇಷ್ಟ ಇಲ್ಲದೇ ಇರೋ ಟಿ ವಿ ಹಾಕಿದ್ದೀವಿ ಅಂತಂದರೆ ಅವ್ನು ಫಸ್ಟು ತೊಗೊಳ್ಳೋದು ಒಂದು ಶೀಟು, ಆಮೇಲೆ ಪೆನ್ಸಿಲು, ಎರೇಸರು, ಕಲರೆಲ್ಲ ಇಟ್ಕೊಂಡು ಕೂತ್ಬಿಡ್ತಾನೆ. ತನಗೇನು ಇಮ್ಯಾಜಿನ್ ಬರುತ್ತೋ ಅದನ್ನೆಲ್ಲ ಮಾಡಿ ಕೊಡ್ತಾ ಇರ್ತಾನೆ. ಎಷ್ಟೊಂದು ಲೆಟ್ರ್ ಬರೀತಾ ಇರ್ತಾನೆ. ನನಗೆ ಅವನದೇ ಜಾಸ್ತಿ ಇರೋದು ಎಲ್ಲ ಕಡೆ. ಅವ್ನು ಮಾಡೋದನ್ನು ನೋಡಿ ಕೆಲವೊಂದು ಸರಿ ವೈಶು ಕೂಡ ಮಾಡ್ತಾ ಇರ್ತಾಳೆ. ಇಬ್ಬರು ತುಂಬ ಚೆನ್ನಾಗಿಯೇ ಡ್ರಾಯಿಂಗ್ ಮಾಡ್ತಾರೆ.
ನಾನಿಲ್ಲಿ ಸೋಮವಾರದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಊಟಕ್ಕೆ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೆ ನಾನು ಹೆಸರು ಕಾಳು ಪಲ್ಯ, ಉದುರು ಬೇಳೆ ಹಾಗೆ ರೊಟ್ಟಿನ ಮಾಡ್ತಾಯಿದ್ದೀನಿ. ಮನೇಲಿ ವೆಜಿಟೇಬಲ್ ಇಲ್ಲ ಅಂದರೆ ಮೊದಲು ನೆನಪಾಗೋದು ಕಾಳು ಅಥವಾ ಬೇಳೆ. ಮೊದಲೆಲ್ಲ ಅಮ್ಮ ಹಾಗೇ ಹೋಗ್ಬಿಟ್ಟು ತಂದು ಮಾಡೋ ಅಂಥದ್ದೇನೂ ಇರಲಿಲ್ಲ. ಊರಲ್ಲಿ ಮಾರಕ್ಕೆ ಬಂದಿದ್ದಾರೆ ಅಂದರೆ ತೊಗೊಳ್ಳೋರು, ಇಲ್ಲ ಅಂದರೆ ಕಾಳುಗಳೇ ಜಾಸ್ತಿ. ಎಷ್ಟೊಂದು ಕಾಳಿರೋದು, ಅಲಸಂದಿ, ಹೆಸರು, ಮೆಟಿಗಿ, ಅಂಬ್ರಿ, ಕಡಲೆಕಾಳು, ತೊಗರಿಕಾಳು ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಾಳುಗಳಿರೋದು. ಕಾಳುಗಳನ್ನೆಲ್ಲ ರಾತ್ರಿನೇ ನೆನೆ ಹಾಕೋದು, ಬೆಳಗ್ಗೆ ಮಾಡ್ತಾಯಿದ್ರು. ವೆಜಿಟೇಬಲೇ ಬೇಕು, ಅದನ್ನೇ ಮಾಡಬೇಕು ಅನ್ನೋ ಮಾತೇ ಇರಲಿಲ್ಲ. ಸೊ ನಾವು ಅದನ್ನು ನೋಡ್ಕೊತ ಆಮೇಲೆ ಊಟ ಮಾಡ್ಕೊತ ಬೆಳೆದಿರೋದ್ರಿಂದ ನನ್ನ ಮಕ್ಳಿಗೆ ಕೂಡ ಅದೆಲ್ಲನೂ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ವಾರದಲ್ಲಿ ಒಂದು 2-3 ದಿನನಾದರೂ ನಾನು ಕಾಳುಗಳನ್ನು ಮಾಡ್ತಾ ಇರ್ತೀನಿ. ತುಂಬಾ ಒಳ್ಳೆಯದು, ಪ್ರೋಟೀನ್. ಮಕ್ಕಳು ತುಂಬ ಹೆಲ್ತಿಯಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಪ್ರತಿಯೊಂದರಲ್ಲೂ ಅವರು ಮುಂದೆ ಇರಬೇಕು ಅಂದರೆ ಖಂಡಿತ ಇದನ್ನೆಲ್ಲ ನಾವು ಕೊಡಲೇಬೇಕು. ನೈಟ್ ನೆನೆ ಹಾಕಿರೋದ್ರಿಂದ ಬರೀ 1 ವಿಸಿಲ್ ಸಾಕು ಕಾಳುಗಳು ಬೇಯೋದಕ್ಕೆ, ಬೇಗ ಆಗೋಗುತ್ತೆ ನಮಗೆ. ಹಾಕಿಲ್ಲ ಅಂದ್ರೇ ಒಂದು 2-3 ವಿಸಿಲ್ ಕೂಗಿಸ್ಬೇಕಾಗತ್ತೆ. ಸೊ ಇದ್ರ ಕಟ್ಟೆಲ್ಲ ಏನಿರುತ್ತೆ ನಾನು ಹಾಗೇ ಎತ್ತಿಟ್ಬಿಟ್ಟು ಅದನ್ನು ರಸಮ್ ಥರ ಮಾಡಿಕೊಂಡು ರೈಸ್ ಜೊತೆನೋ ಅಥವಾ ಜೋಳದ ಅನ್ನದ ಜೊತೆನೋ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಮಾಡ್ಕೊಳ್ತೀನಿ. ಕೊನೆಯದಾಗಿ ಸ್ವಲ್ಪ ನಿಂಬೆ ರಸ. ಹೆಸ್ರು ಕಾಳು ತುಂಬಾ ರುಚಿ, ಹಸ್ಬೆಂಡಿಗೆ ಕೂಡ ತುಂಬಾ ಇಷ್ಟ. ಇವೆಲ್ಲ ಅವ್ರಿಗೂ ನಮಗೂ ಹುಟ್ದಾಗಿಂದ ಇದನ್ನೇ ತಿನ್ಕೊಂಡು ಬಂದಿರೋದ್ರಿಂದ ಇವಾಗ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ತಿದ್ವಿ. ತುಂಬ ಖುಷಿ ಆಗ್ತಾ ಇರುತ್ತೆ. ನಮ್ಮಮ್ಮ ನನಗೆ ತುಂಬಾ ಹೇಳ್ತಿರ್ತಾರೆ, ನಿನ್ನ ಮಕ್ಕಳಿಗೆ ಇವಾಗಿಂದನೇ ರೊಟ್ಟಿ ತಿನ್ನೋದನ್ನು ಕಲಿಸಿದೆಯಾ, ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರೆಲ್ಲ ರೊಟ್ಟಿ ತಿಂತಾರ, ಸ್ಕೂಲಿಗೆ ರೊಟ್ಟಿ ಒಯ್ತಾರ ಅಂತ ಕೇಳ್ತಾನೆ ಇರ್ತಾರೆ ನನಗೆ. ಖಂಡಿತ ಇವಾಗಿನ ಆಹಾರ ತುಂಬಾ ಕೆಟ್ಟದಾಗಿದೆ. ನಾವು ಯೋಚನೆ ಮಾಡಿ ಕೊಡಬೇಕು. ಮಕ್ಕಳಿಗೆ ಯಾವುದನ್ನು ಕೊಟ್ಟರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಯಾವ ಥರದ್ದನ್ನು ಕೊಡೋದಕ್ಕೆ ನಾವು ರೂಢಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿನೇ ಕೊಡಬೇಕು. ನಿಜವಾಗ್ಲೂ ಇನ್ಸ್ಟೆಂಟ್ ಅನ್ನೋದು ಅದರಲ್ಲಿನೇ ಇದೆ, ಇನ್ಸ್ಟೆಂಟ್ ಅಷ್ಟೇ. ಅದನ್ನು ಜಾಸ್ತಿ ಲಾಂಗ್ ಟೈಮ್ ತೊಗೊಂಡು ಮಾಡೋಂಥದ್ದೇನೂ ಇರೋದಿಲ್ಲ. ಕಡಿಮೆ ಸಮಯದಲ್ಲಿ ಆಗುವಂಥದ್ದನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಬೆಳಗ್ಗೆ ಎಷ್ಟೇ ಸುಸ್ತಾದರೂ ಟಯರ್ಡ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೆಲ್ತಿಯಾಗಿರೋಂಥದ್ದನ್ನು ಮಾಡಿಕೊಟ್ಟು ಅದನ್ನು ತಿನ್ನಿಸೋದು ತುಂಬಾ ಒಳ್ಳೆಯದು. ರೆಗ್ಯುಲರ್ ಆಗಿ ನಾನು ಬಾಕ್ಸ್ನ ಇದೇ ಥರನೇ ಕಟ್ತೀನಿ. ಇನ್ನೊಂದು, ಈ ಬಾಕ್ಸ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ವೈಶು ಹೇಳ್ತಾ ಇರ್ತಾಳೆ, ಇವಾಗ ಯಾವ ಥರ ಮೆತ್ತಗಿರುತ್ತೆ ಅಮ್ಮ, ಅಲ್ಲಿ ಮಧ್ಯಾಹ್ನ ತಿಂದಾಗ ಕೂಡ ಮೆತ್ತಗಿರುತ್ತೆ. ನಾನು ಬಾಳೆ ಎಲೆಯಲ್ಲಿನೇ ಇಟ್ಟಿರ್ತೀನಿ. ಸೊ ಅದಕ್ಕೂ ಕೂಡ ಹಾಗೆ ಈ ಬಾಕ್ಸ್ ಕೂಡ ಚೆನ್ನಾಗಿರೋದ್ರಿಂದ ಲಂಚ್ ಬಾಕ್ಸ್ ನಿಜವಾಗ್ಲೂ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇದು ಇಬ್ಬರು ಕಂಪ್ಲೀಟಾಗಿ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ. ವೈಭವ್ ಕೂಡ ಹೇಳ್ತಾ ಇರ್ತಾನೆ, ಇಲ್ಲ ಬಿಸಿ ಇತ್ತು, ಮೆತ್ತಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿ. ಏನು ಇಬ್ಬರಿಗೆ ಬಾಕ್ಸ್ನ ಕಟ್ಬಿಟ್ಟು ನಾನು ಸ್ನ್ಯಾಕ್ಸಿಗೆ ಜಂಪಲ್ ದಂಡನ ಕೊಡ್ತಾಯಿದ್ದೀನಿ. ನಿಮ್ಮಪ್ಪ ಮೊನ್ನೆ ಅಲ್ಲಿ ಅಲಿಪುರ ಮಠಕೋದಲ್ಲಿ ಒಂದು ಹುಡುಗಿ ತಿನ್ನೋದ್ ನೋಡಿ ಎಷ್ಟು ಫೀಲ್ ಆಗ್ಬಿಟ್ರೆ ಹುಡುಗಿ ಅದು 8 ತಿಂಗಳದ್ದೇ 9 ತಿಂಗಳದ್ದಿದೆ ಅಮ್ಮ ಬಾಪು. ಇಷ್ಟೇ ಅವ್ರು ಹೆಂಗ್ ತಿನ್ನಿಸ್ತಿದ್ದಾರೆ, ಮಜ್ಜಿಗೆನ ಗಂಗಳಕ್ಕೆ ಬಾಯಿ ಹಚ್ಬಿಟ್ಟೈತೆ ಅವ್ರಿಗೆ. ಗೊತ್ತಾ ನಿಮ್ಮಪ್ಪ ಎಷ್ಟು ಬೇಜಾರ್ ಮಾಡ್ಕೊಂಡು ಅವರಿಗೆಲ್ಲ ಊಟ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋಷ್ಟೊತ್ತಿಗೆ ಒಂದು ದೊಡ್ಡ ಸರ್ಕಸ್ಸೇ ನಡೆದೋಗ್ಬಿಡುತ್ತೆ ನಿಜವಾಗ್ಲೂ. ಮೊನ್ನೆ ಅಲಿಪುರ ಮಠಕ್ಕೆ ಹೋಗಿದ್ವಿ ಅಮಾವಾಸ್ಯೆ ದಿನ. ಅಲ್ಲಿ ಪ್ರಸಾದ ತೊಗೋಬೇಕಾದ್ರೆ ತಾಯಿ ಮಗಳು ಇಬ್ಬರು, ಅದು ಒಂದು 8-9 ತಿಂಗಳು ಪಾಪು ಇದೇನೋ ಅಷ್ಟೇ, ಅದಕ್ಕೆ ಅನ್ನ ಮಜ್ಜಿಗೆ ಊಟ ಮಾಡಿಸ್ತಾಯಿದ್ರು. ನಮಗೆ ಶಾಕ್ ಆಗ್ಬಿಡ್ತು. ಅದು ಅಲ್ಲಿ ಅನ್ನ ಸ್ವಲ್ಪ ಉದುರೇ ಇರುತ್ತೆ, ಅದು ಹೆಂಗೆ ಊಟ ಮಾಡಿಸ್ತಿದ್ರೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮಕ್ಕಳಿಗೆ ನೋಡಿದರೆ ಏನೆಲ್ಲ ಇದ್ದರೂ ಕೂಡ ತಿನ್ನೋದಕ್ಕೆ ಎಷ್ಟೊಂದು ಒದ್ದಾಡ್ತಾ ಇರ್ತಾರೆ. ಕಂಪಲ್ಸರಿ ತಿನ್ನಿಸ್ಬೇಕು. ನಿಜವಾಗ್ಲೂ ಕೆಲವೊಂದು ಸರಿ ಬೇಜಾರು ಮಾಡಿಕೊಂಡು ಇವ್ರಿಗೆ ಇಷ್ಟೆಲ್ಲ ಮಾಡಿದರೂ ತಿನ್ನೋದಕ್ಕೆ ಇಷ್ಟ ಸತಾಯಿಸ್ತಾರೆ. ಹಾಗೆ ಸ್ಕೂಲಿಗೆ ಕಳಿಸ್ಬಿಡ್ಬೇಕೇನೋ ಅಂತ ಎಷ್ಟೋ ಸಾರಿ ಅನಿಸುತ್ತೆ. ಉಣೋದ್ರಲ್ಲಿನೇ 2 ತುತ್ತು ಕಡಿಮೆ ಊಟ ಮಾಡಿದರೆ ಆಮೇಲೆ ಸಾಯಂಕಾಲದವರೆಗೂ ಮನ್ಸು ಕೆಡಿತಾನೆ ಇರುತ್ತೆ. ಅಯ್ಯೋ ಇವತ್ತು ಸರಿಯಾಗಿ ಉಂಡಿಲ್ಲ, ಮಧ್ಯಾಹ್ನನಾದರೂ ತಿಂದಿದ್ದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನನ್ನಲ್ಲಿನೇ ನಾನು ಸುಮಾರು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮುಂಚೆ ನನಗೆ ಈ ಮೈಂಡ್ಸೆಟ್ ಇರಲಿಲ್ಲ, ಉಂಡ್ರೇನು ಊಟ ಮಾಡಲಿಲ್ಲ ಅಂದ್ರೇನು ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಯಾಕೋ ಗೊತ್ತಿಲ್ಲ, ಅವ್ರು ಕಂಪ್ಲೀಟಾಗಿ ಊಟ ಮಾಡಿದರೆ ಮಾತ್ರ ಮನಸ್ಸು ಸಮಾಧಾನವಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಏನೇ ಕೆಲಸ ಇರಲಿ, ಅದು ನನಗೆ ಎಷ್ಟೇ ಸುಸ್ತಿರಲಿ ಅಥವಾ ನನಗೆ
ಮನಸ್ಥಿತಿ ಸರಿ ಇಲ್ಲ ಅಂದರೂ ಕೂಡ ನಾನು ಮಕ್ಕಳಿಗೆ ಏನು ಬೆಳಗ್ಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಪ್ರಿಪೇರ್ ಮಾಡ್ಕೊಂಡಿರ್ತೀನೋ, ಸೊ ಬೆಳಗ್ಗೆ ಎದ್ಬಿಟ್ಟು ಅದನ್ನೆಲ್ಲ ಮಾಡಿ ಆಮೇಲೆ ನಾನು ರೆಸ್ಟ್ ಮಾಡ್ಕೊಳ್ತೀನಿ. ಇದರಿಂದ ಒಳ್ಳೆಯದಾಗಿದೆ, ಅಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಸೊ ಮಿಕ್ಕಿರೋ ರೊಟ್ಟಿನೆಲ್ಲ ನಾನಿಲ್ಲಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ಬಿಡ್ತೀನಿ, ಮಧ್ಯಾಹ್ನದವರೆಗೂ ನಮಗೆ ಇರುತ್ತೆ ಅಂತ ಹೇಳಿ ಮಧ್ಯಾಹ್ನ ನಾನೇನು ಮತ್ತೆ ಬೇರೆ ಮಾಡ್ಕೊಳ್ಳಲ್ಲ. ಹಾಗಾಗಿ ಸೊ ರೊಟ್ಟಿ ಕೂಡ ಮುಗೀತು. ಫೈನಲ್ ಆಗಿ ನಮ್ಮ ಊಟ ರೆಡಿ ಆಯಿತು. ವೆಜಿಟೇಬಲು ಹಾಗೆ ಫ್ರೂಟ್ಸ್ ತರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಿದ್ವಿ. ಮುಂಚೆ ಬೆಳಗ್ಗೆನೇ ಹೋಗಿ ತಂದುಬಿಡ್ತಾಯಿದ್ರು. ಇತ್ತೀಚೆಗೆ ಸ್ವಲ್ಪ ದಿನ ಆಯಿತು, 1-2-3 ತಿಂಗಳು ಆಗ್ತಾ ಬಂತೇನೋ ಬೇರೆ ಕಡೆ ತರ್ತಾಯಿದ್ದೀವಿ. ಸೊ ನಾನು ಕೂಡ ಹೋಗ್ತಾಯಿದ್ದೀನಿ. ಅಲ್ಲ ಎಷ್ಟಿದು 100 ರೂಪಾಯಿ 3 ಕೆಳಗೆಲ್ಲ ಸಣ್ಣ ಬರೋದೇ ಹೆಂಗ ಸ್ಟ್ರಾಬೆರಿ ಬಾಕ್ಸ್ ಎಷ್ಟಿರ್ತದೆ ತುಂಬ್ತಾರೆ 50 ರೂಪಾಯಿ ಒಳಗೆ ಬಾ ಪ್ರವೀಣ, ಕಾಯಿಪಲ್ಲೆ ಮಾರ್ಕೆಟ್ ಒಳಗೆ ಹಣ್ಣಿನ ಅಂಗಡಿ ಅದಲ್ಲ. ಹಾಂ ಬಾ ನಿಧಾನ ಬಾ. ತೊಗೊಂಡು ಬಂದಿದ್ದಾಗಿದೆ. ಇನ್ನು ಇದನ್ನೆಲ್ಲ ತೊಳೆದಿಡಬೇಕು. ಸ್ವಲ್ಪ ಹೊತ್ತು ಇಡಂಗೂ ಇಲ್ಲ, ಎಲ್ಲನೂ ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟಿರ್ತಾರೆ. ಮೊದಲು ಬೇಗ ತೆಗೆದು ಹೊರಗಡೆ ಇಟ್ಬಿಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸ್ಟ್ರಾಬೆರಿ ಹಾಗೆ ಗ್ರೇಪ್ಸು ಈಗಂತೂ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ವಾಟರ್ ಕಂಟೆಂಟ್ ಇರೋದನ್ನು ಮಕ್ಕಳಿಗೆ ಜಾಸ್ತಿ ಕೊಡೋದು ತುಂಬ ಒಳ್ಳೆಯದು. ಕೆಲವೊಂದು ಸರಿ ಅವರು 1 ಲೀಟರ್ ನೀರು ತೊಗೊಂಡು ಹೋಗ್ಬಿಟ್ಟು ಒಂದು ಅರ್ಧ ಕೂಡ ಕುಡ್ದಿರಲ್ಲ. ಕೆಲವೊಂದು ಸರಿ ಕಂಪ್ಲೀಟಾಗಿ ಬಾಟೆಲ್ಲ ಖಾಲಿ ಮಾಡ್ಕೊಂಬಂದಿರ್ತಾರೆ. ಈ ಥರ ಹಣ್ಣುಗಳನ್ನು ಕೊಟ್ಟಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ನಾನು ಪ್ರತಿದಿನ ಹಣ್ಣನ್ನೇ ಕೊಟ್ಟು ಕಳಿಸೋದು, ಯಾವತ್ತೂ ಬೇರೆ ಏನೂ ಇಡೋದೇ ಇಲ್ಲ. ಹಾಗಾಗಿ ನನಗಿದು ವಾರ 15 ದಿನದಲ್ಲಿ ಖಾಲಿಯಾಗಿ ಹೋಗ್ಬಿಡುತ್ತೆ. ಗ್ರೇಪ್ಸ್ನ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ತೊಳಿತಾ ಇದ್ದೀನಿ. ಈ ಹಣ್ಣಿನ ಶಾಪ್ ಬಗ್ಗೆ ಹೇಳಬೇಕು, ಅವರು ಮನೆಯವ್ರ ಥರನೇ ಟ್ರೀಟ್ ಮಾಡಿರ್ತಾರೆ. ಹೋದ ತಕ್ಷಣ ಯಾವ್ದು ಬೇಕು, ನಿಮ್ಗೆ ಯಾವ ಥರದ್ದು ಬೇಕು, ಅದು ಫ್ರೆಶ್ ಆಗಿದ್ದರೆ ಮಾತ್ರ ತೊಗೊಳ್ಳಿ ಸರ್ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಇಲ್ಲ, ಅವರೇ ಹೋಗಿ ತೊಗೊಂಡು ತೂಕ ಮಾಡ್ಕೊಂಡು ಬರ್ತಾರೆ. ಅಷ್ಟೊಂದು ನಂಬಿಕೆ, ಸುಮಾರು ವರ್ಷದಿಂದ ಅಲ್ಲೇ ತೊಗೊಳ್ತಿರೋದ್ರಿಂದ ಪ್ರತಿಯೊಂದು ಫ್ರೆಶ್ ಆಗಿದ್ದರೆ ಮಾತ್ರ ಅವರು ಕೊಡ್ತಾರೆ. ಇನ್ನು ಎಲ್ಲ ಥರದ ಹಣ್ಣುಗಳನ್ನು ಮಕ್ಕಳು ತಿಂತಾರೆ. ಹಾಗಾಗಿ ನಾನು ಪ್ರತಿಯೊಂದನ್ನು ತೊಗೊಂಡು ಬಂದಿದ್ದೀನಿ. ಈ ಥರ ಒಂದ್ಸರಿ ತೊಗೊಂಬಂದು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಒಂದು ವಾರ 15 ದಿನ ಅಂತೂ ಯಾವುದೇ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಮೆಣಸಿನ್ಕಾಯಿ ಅಂತೂ ಎಷ್ಟು ಚೆನ್ನಾಗಿತ್ತು. ಇದರಿಂದ ಹಣ್ಣುಗಾಯಿ ಚಟ್ನಿ ಮಾಡಿದರೆ ಆರಾಮಾಗಿ ಮತ್ತೆ ಒಂದು 5-6 ದಿನ ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದು 50 ರೂಪಾಯಿ 1/4 kg ಏನೋ ಇತ್ತು. ಅಷ್ಟು ಚೆನ್ನಾಗಿರೋದನ್ನು ನೋಡಿದ ಮೇಲೆ ಬಿಟ್ಟು ಬರೋಕ್ಕಾಗದೆ ಅದನ್ನು ತೊಗೊಂಡು ಬಂದಿದ್ದೀನಿ. ಕೆಲವೊಂದು ಸರಿ ಜಾಸ್ತಿ ತೊಗೊಂಡು ಬಂದಾಗ ಮಿಕ್ಕಿರೋ ಅಂಥದ್ದನ್ನು ಒಣಗಿಸಿದ್ದೀನಿ, ಬೇಳೆಗೆಲ್ಲ ಒಗ್ಗರಣೆ ಕೊಡೋಕ್ಕೆ ಬರುತ್ತೆ ಅಂತ ಹೇಳಿ. ಇನ್ನು ಬಟಾಣಿ ಹಾಗೆ ಅಂಬ್ರೆಕಾಯಿ, ಚಳ್ಳಂಬ್ರಿಕಾಯಿ ಇದೆಲ್ಲನೂ ಇತ್ತು, ಬಿಡಿಸಿಟ್ಕೊಡೋಣ ಅಂತ ಹೇಳಿ. ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಿಜವಾಗ್ಲೂ. ನಾವೇನೋ ಹೇಳ್ತೀವಿ ಇದೆಲ್ಲನೂ ಒಬ್ಬರೇ ಮಾಡ್ಕೊತೀವಿ ಅಂತ, ಅದು ಸಾಧ್ಯ ಆಗೋದೇ ಇಲ್ಲ. ಬೆಳಗ್ಗೆ ಎದ್ದಾಗಿಂದನೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ಸರಿ ಜಾಸ್ತಿನೇ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಹಾಗಾಗಿ ಹಸ್ಬೆಂಡ್ ಹೆಲ್ಪ್ನ ತೊಗೊಳ್ತೀನಿ. ಖಂಡಿತ ಮನೇಲಿದ್ದರೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಇವನ್ನೆಲ್ಲ ಗಂಟೆಗಟ್ಟಲೆ ಕುಂತು ಬಿಡಿಸ್ಕೋಬೇಕು. ಸೊ ಒಬ್ಬರೇ ಅಂದಾಗ ಕಷ್ಟ. ಮೊದಲೆಲ್ಲ ಅಜ್ಜಿ ತಾತ ಇರ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಅದು ಯಾವುದೂ ಇಲ್ಲ. ಅವ್ರಿಗೆ ನಾವು, ನಮಗೆ ಅವರು. ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಹಸ್ಬೆಂಡು. ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಇನ್ನು ಮಕ್ಕಳು ಬಂದ ಮೇಲೆ ಅವ್ರನ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವ್ರಿಗೆ ಫ್ರೂಟ್ಸ್ನ ಕಟ್ ಮಾಡಿಕೊಡ್ತಾ ಇದ್ದೀನಿ. Only you finish strawberry.
ನಾನು ಇದು ಪಾಟ್ ತಂದಿನಿ ನೋಡಕ್ಕ. ನಿನ್ನ ಅದ್ರ ಕೈ ಸರಿಯೋ ಇನ್ನು ಸರಿ ಆತ ನೆಳ ಕುಂತ ಹೋಗತ್ತ ಬಿಸಿಲು ಯಾಕೆ ಕುಂದಿರ್ತೇಳು ತಗೊಂಡ್ ಇಲ್ಲಿವರೆಗೆ ಹಾಕ್ಬಿಡ್ತು ಮಣ್ಣು. ಒಂದೆರಡು ಇದ್ವಲ್ಲ ಅದನ್ನ ತರ್ತೀನಿ ಪಾಟ್ ಅಲ್ಲೇ ಖರೆ ಕವರ್ ಮಾಡ್ಕೊಂಡ್ಬಿಟ್ಟಿದ್ದು. ಇಷ್ಟಕ್ಕೊಂದು ಬಂದೈತಲ್ಲ. ಅದಕ್ಕೊಂದು ದಾರ ಬೇಕಮ್ಮ. ಯಾಕಮ್ಮ? ಮನಿ ಪ್ಲಾಂಟ್ ಅದು ಕಲೆಕ್ಷನ್ ಕೊಟ್ಟಿರ್ತಾರೆ. ಕಲೆಕ್ಷನ್ ಅಲ್ಲ ಕಲೆಕ್ಷನ್ ಪಪ್ಪ. ಅದು ಹೈಡ್ರೋ ಎಲೆಕ್ಟ್ರಿಕ್ ಹೆಂಗ್ ಪ್ರೊಡ್ಯೂಸ್ ಮಾಡ್ತದೆ ನನಗೆ ಗೊತ್ತು. ನೀರ್ ತೆಳೆ ಬಿರುವಾಗ ಅಲ್ಲಿ ಒಂದು ಸಣ್ಣ ಪೈಪ್ ಇರ್ತೈತಿ ಈ ಕಡೆ ಕಾರ್ನರಾಗ. ಅದ್ರೊಳಗ ಹೋಗ್ತೈತೆ. ಮೇಲೆ ಒಂದು ಡ್ರಮ್ ಇರ್ತೈತೆ, ಇಂಥದ್ದೇ ಡ್ರಮ್. ಹಿಂಗ ಜಾಸ್ತಿ ನೀರು ಬಂದ್ರೆ ಅದ್ರೊಳಗೆ ಹೊಕ್ಕೊಳಕ ಅದು ಫ್ಯಾನ್ ಇರ್ತೈತೆ. ಅಲ್ಲಿ ಫ್ಯಾನ್ ಫುಲ್ ಗಿರ್ರನ ತಿರುಗ್ತೈತೆ. ಹೈಡ್ರೋ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತೈತೆ. ಕರೆಕ್ಟ್ ಅಲ್ಲ ಪಾಪ? ನಮ್ಮ ಸೋಷಲ್ ಸರ್ ಯಾರು? ಫ್ರಿಜ್ಜಲ್ಲಿ ವೆಜಿಟೇಬಲ್ ಹಾಗೆ ಫ್ರೂಟ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ಸರಿ ಸ್ವಲ್ಪ ಫ್ರೂಟ್ಸ್ ಜಾಸ್ತಿನೇ ಆಗೋಯ್ತು. ಮೇಲೆ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಬ್ಯಾಗು ಫ್ರಿಜ್ಜಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಜಾಗ ಕೂಡ ಕಡಿಮೆ ಹಿಡಿಯುತ್ತೆ, ಹಾಗೆ ವೆಜಿಟೇಬಲ್ ಎಲ್ಲ ಜಾಸ್ತಿ ಹಿಡಿಯುತ್ತೆ. ಈಸಿಯಾಗಿ ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ಬೋದು. ಹರಿದೋಗುತ್ತೆ, ಒಡೆದೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ನಿಜವಾಗ್ಲೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದನ್ನು ಅಮೆಝಾನಲ್ಲಿ ತರಿಸಿದ್ದು ಏನಿಲ್ಲ ಅಂದರೂ ಒಂದು 6-7 ವರ್ಷ ಆಯಿತು. ತುಂಬ ಚೆನ್ನಾಗಿದೆ ಬಟ್ಟೆ. ಅನ್ನೆಸೆಸರಿ ಅದರಲ್ಲಿ ನಾವು ಬಳಸ್ತಾ ಇರೋದು ಸಾಸು, ಕೆಚಪ್ ಆ ಥರ ಏನೂ ನಾನು ಬಳಸಲ್ಲ, ಹಾಗಾಗಿ ಇಡೋದು ಇಲ್ಲ. ಫ್ರಿಜ್ ಆಲ್ಮೋಸ್ಟ್ ಕ್ಲೀನಾಗಿಯೇ ಇರುತ್ತೆ. ನಾವು ಯಾವುದನ್ನು ಬಳಸಲ್ಲ ಅದನ್ನು ಫ್ರಿಜ್ಜಲ್ಲಿ ಇಡದೇ ಇರೋದೇ ಬೆಸ್ಟ್ ಅಂತಲೇ ಹೇಳ್ತೀನಿ. ಫೈನಲಾಗಿ ಫ್ರಿಜ್ ಕೆಲಸ ಕಂಪ್ಲೀಟ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ವಡಾನ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 4 ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಉಪ್ಪು, ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿಯೇ ಮಾಡಿದ್ದು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಒಂದು ಬೌಲಷ್ಟು ಕಡಲೆಬೇಳೆಗೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆನ ಕಲಿಸ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ನೋಡೋಣ ಯಾವ ಥರ ಬರುತ್ತೆ ರುಚಿ ಅಂತ ಹೇಳಿ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು 2 ಗಂಟೆ ನಾನು ನೆನೆಸಿದ್ದು ಕಡಲೆಬೇಳೆನ. 1 ಗಂಟೆ ನೆನೆಸಿದ್ರು ಸಾಕಾಗುತ್ತೆ. ನಾನು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟೊತ್ತು ಹಾಕಿದೆ. ತರಿಯಾಗಿ ರುಬ್ಕೊಂಡು ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಪೇಂಟ್ಸ್ ಇದ್ರೆ ತಾಂಬರಿ, ಪೇಂಟ್ಸ್ ಇದ್ದಿಲ್ಲ ಅಂದ್ರೆ ತಾಂಬರಿ ಅಂತ ಹೇಳಿದ್ರು ಕನ್ನಡದಿಂದ. ಅವೆಲ್ಲ ಸಣ್ಣ ದಪ್ಪ ಬರ್ತಾವ್ರೆ, ಡಪ್ಪಿನ ಅವು. ಸ್ಕೂಲಿಗೆ ಹೋದ್ರೆ ಬರೀ ಏನೋ ಒಂದು ಅಂದ್ರೆ ಮಾಂಗಡ ಕುಂತಾರ ಡೆಕೋರೇಷನ್ ಬೇಕು. ಅಲ್ಲಿ ನಮ್ಮ ಕ್ಲಾಸ್ ರೂಮ್ ಎಲ್ಲ ಗಾರ್ಡನ್ ಆಗಿರ್ತದೆ. ಏನಂಗೆ ಎದಕ್ಕೆ? ಆಂಟೀಸ್ ಡೇ ದಿನ, ಇಂಗ್ಲಿಷ್ ಡೇ ದಿನ. ಇಂಗ್ಲಿಷ್ ಡೇನ? ಬರ್ತದೆ. ಅದಕ್ಕೆ ನಾವೆಲ್ಲ ಕಾಸ್ಟ್ಯೂಮ್ ಹಾಕೊಂಡು ಬರೋದು. 4 ಸನ್ಫ್ಲವರ್ಸ್ ಇರ್ತಾವ, ಮತ್ತೆ ಮೂನ್ ಸಣ್ಣ ಎಲ್ಲ ಗಾರ್ಡನ್ ಆಗಿರ್ತದೆ ಅದು ಕ್ಲಾಸ್ ರೂಮ್. ನೀನೇನು ಸಣ್ಣ ಫ್ಲವರ್? ನಾನು ಇದು ಮ್ಯಾಕಿನಾಗೆ ಎಲ್ಲ ಇದು ಎಲ್ಲ ಪಿಕ್ಚರ್ ಸಿಕ್ತ. ನಾನು ಹೇಳ್ಬೇಕು ನೋಡ್ಕೊಂಡು. ಏನಂತ? ಟುಡೇ ಇಸ್ ಅ ಹ್ಯಾಪಿ ಡೇ. ಟುಡೇ ಇಸ್ ಅ
ಗುಡ್ ಡೇ ಅಂತ ಹೇಳ್ಬೇಕು. ಅವೆರಡೇ ಮತ್ತೆ ಸಿಟ್ಟಿಲ್ಲ. ಅವ್ನು ನನಗೆ ಕೆಲಸ ಮಾಡೋದಕ್ಕೆ ಕೊಡಲ್ಲ. ಅವ್ನದು ಏನು ಇರುತ್ತೋ ಅಥವಾ ಓನಾಗಿ ಏನು ಯೋಚನೆ ಮಾಡ್ಕೊಂಡಿರ್ತಾನೋ ಅದೆಲ್ಲನೂ ಹೇಳೋವರೆಗೂ ಬಿಡೋದೇ ಇಲ್ಲ. ಕೇಳು ಕೇಳು ಅಂತ ಹೇಳ್ತಾನೆ ಇರ್ತಾನೆ. ಇನ್ನು ವೈಶು ಅವ್ರ ಪಾಪ ಯಾವಾಗಲೂ ಮಮ್ಮಿ 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 ಅಂತಾನೆ ಅವರಿಂದನೇ ಸುತ್ತಾರಿ ಅಂತ ಹೇಳ್ಬಿಟ್ಟು ಅವನು ದಿನಾಲೂ ಲೆಟ್ರು ಮಾಡ್ಕೊಂಡು ಬರೋದಕ್ಕೆ ಅವಳು ಮೊನ್ನೆ ಬಂದು ಹೇಳ್ತಾ ಇದ್ಲು, ಮಮ್ಮಿ ಇವನು ಒಂದು ಕಂಪ್ಲೀಟಾಗಿ ಬುಕ್ಕನ್ನೇ ಹಾಳು ಮಾಡಿದ್ದಾನೆ, ಬರೀ ಮಮ್ಮಿ ಮಮ್ಮಿ ಮೇಲೆ ಬಿಟ್ಟರೆ ಬೇರೆ ಯಾರ ಮೇಲೂ ಬರೆಯೋಕ್ಕೆ ಬರಲ್ಲ ಇವನಿಗೆ ಅಂತ ಹೇಳಿ. ಸೊ ಅವನದು ನಂದು ಏನೋ ಒಂಥರ ಮನೆಯಲ್ಲಿ ನಾನು ಒಬ್ಬಳೇ ಇರೋಕ್ಕೂ ಬಿಡಲ್ಲ. ಅವನು ಬಂದರೆ ಎಲ್ಲನೂ ನನ್ನ ಜೊತೆ ಇರೋದು, ನನಗೆ ಹೆಲ್ಪ್ ಮಾಡೋದು ಮಾಡ್ತಾ ಇರ್ತಾನೆ. ಸೊ ವೈಶು ಹಾಗಲ್ಲ, ಅವಳದೇ ಬೇರೆ ರೀತಿ. ನಾವು ಡಿವೈಡ್ ಆಗೋಗ್ಬಿಟ್ಟಿದ್ದೀವಿ. ವೈಶು ಅವ್ರ ಪಪ್ಪ, ಹಾಗೆ ನಾನು ವೈಭವ್. ಹಾಗಾಗಿ ಅವರಿಬ್ಬರು ನಮ್ಮನ್ನು ರೇಗಿಸ್ತಾನೆ ಇರ್ತಾರೆ, ನಿಮ್ಮಿಬ್ಬರು ಡ್ರಾಮಾ ನೋಡೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ. ಅವ್ನು ತುಂಟು ಮಾತುಗಳು ಕೇಳ್ತಾ ಇದ್ದರೆ ಅವನ ಥರನೇ ಇದ್ಬಿಡ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಅವನಿಗೆ ಪದೇ ಪದೇ ಅಪ್ರಿಷಿಯೇಟ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲ ನನ್ನ ಮಾತು ಕೇಳ್ತಾನೆ ಅವನು. ಮಾತಾಡ್ತಾ ನನ್ನ ವಡೆ ಕೂಡ ರೆಡಿ ಆಯಿತು. ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿದೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ನೈಟ್ ಊಟಕ್ಕೆ ಹೆಸ್ರು ಕಾಳು ಕಟ್ ಸಾರು ಹಾಗೆ ಜೋಳದ ನುಚ್ಚಿನನ್ನ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.